ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಈ ರಾಶಿಯವರಿಗೆ ಈ ಒಂದು 2026ರ ಪರಾಭವ ನಾಮ ಸಂವತ್ಸರ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಉತ್ತರಾಷಾಢ ಹಾಗೆ ಶ್ರವಣ ಧನಿಷ್ಠ ನಕ್ಷತ್ರದವರು ಈ ರಾಶಿಗೆ ಇರ್ತಾರೆ. ಹಾಗೆ ಈ ರಾಶಿಯವರಿಗೆ 6ರಿಂದ 7ಕ್ಕೆ ಗುರು ಬರ್ತಾ ಇದ್ದಾನೆ. ಹಾಗೆ ಶನಿ ಗ್ರಹ 3ರಲ್ಲಿ, ರಾಹುಗ್ರಹ 2 ಮತ್ತು 1ರಲ್ಲಿ, ಕೇತು ಗ್ರಹ 8 ಮತ್ತು 7ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಆದಾಯ 5 ಇರುತ್ತೆ, ಇನ್ನು ಖರ್ಚು 4 ಇರ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸುಖ ದುಃಖಗಳ ವಿಚಾರದಲ್ಲಿ ಸುಖದ ಪರ್ಸೆಂಟೇಜ್ ಎಷ್ಟು, ದುಃಖದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಸಮಾನವಾಗಿರುತ್ತೆ. ಸುಖ ದುಃಖಗಳೆರಡೂ ಕೂಡ ಸಮಾನವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಶನಿ ಒಳ್ಳೆಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 3ರ ಶನಿ ಅಂದರೆ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಆದರೆ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ಶನಿ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಾನೆ. ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥದ್ದು, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಒಳ್ಳೆಯತನ ಇರುತ್ತೆ, ಕರುಣೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ನಿರ್ಧಾರಗಳು ಚೆನ್ನಾಗಿರುತ್ತೆ. ಈ ವರ್ಷ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಈ ವರ್ಷ ಒಂದು ಸಂಸ್ಥೆ ಕಟ್ಟಕ್ಕೆ ಹೋಗ್ತೀರಾ. ಈ ವರ್ಷ ವ್ಯಾಪಾರದಲ್ಲಿ ಒಳ್ಳೆಯದಾಗತ್ತೆ. ಈ ವರ್ಷ ಮಕರ ರಾಶಿಯವರಿಗೆ ಮಹಿಳೆಯರಿಗೆ ಒಳ್ಳೆಯದಾಗತ್ತೆ. ಈ ವರ್ಷ ಮಹಿಳೆಯರಿಗೆ ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು, ಹಾಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ. ಅಪರಿಚಿತರ ಸಹಾಯ ಇರ್ಬೋದು. ಬಹುದಿನಗಳ ಒಂದು ದೊಡ್ಡ ಸಂಸ್ಥೆಯ ಆಸೆ ಈಡೇರ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಹೋದ್ಯೋಗಿಗಳ ಅಥವಾ ಜೊತೆಯಲ್ಲಿರ್ತಕ್ಕಂಥವರ ಆಕಸ್ಮಿಕ ಅಗಲಿಕೆ ನಿಮಗೆ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯಾಗಿರಬೇಕು. ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಕೂಡ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ತುಂಬ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥದ್ದು. ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಆಸ್ತಿಗಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಜಾಗಕ್ಕಾಗಿ ಹೋರಾಟ, ಇದು ಭಾಳ ಹುಷಾರಾಗಿರಿ. ನೀವೇ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಒಟ್ಟೋದ್ರೆ ಯಾವುದೂ ಇರೋದಿಲ್ಲ. ಹಾಗೆಯೇ ತುಂಬ ಬೇಕಾದವರ ಅಗಲಿಕೆ, ಮನೆಯಲ್ಲಿ ಕುಟುಂಬಸ್ಥರ ಅಗಲಿಕೆ ಕೂಡ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಭೂಮಿಯಿಂದ ಲಾಭ ಆಗುತ್ತೆ. ಕಟ್ಟಡ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಆಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ, ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ, ಇವರಿಗೆಲ್ಲ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ರಾಜಕೀಯವಾಗಿ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥದ್ದು, ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಆಟೋಮೆಟಿಕ್ಕಾಗಿ ನಿಮಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ ಇರುತ್ತೆ. ಇನ್ನು ಮಕರ ರಾಶಿಯ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗೆ, ಹಾಗೆ ಆರೋಗ್ಯ ಒಂದು ಏನೋ ಶಿಕ್ಷಣ ಓದ್ತಾ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಇನ್ನು ಮಕರ ರಾಶಿಯವರಿಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಉಲ್ಬಣ ಆದರೆ ಬೇಗ ವಾಸಿಯಾಗಲ್ಲ. ಅದೊಂದು ವಾರ 15 ದಿವಸ ಟೈಮು ಕೂಡ ತಗೊಂಡ್ಬಿಡುತ್ತೆ. ಹಾಗೆ ಮಕರ ರಾಶಿಯವರಿಗೆ ಈ ಒಂದು 2026ರ ಪರಾಭವ ನಾಮ ಸಂವತ್ಸರದಲ್ಲಿ ಹೆಚ್ಚು ಫಲಗಳಿದ್ದಾಗ ನೀವು ಅದನ್ನು ಉಪಯೋಗಿಸ್ಕೋಬೇಕು. ನಿಮಗೆ ಉಪಯೋಗಿಸ್ಕೊಂಡಾಗ ಸಾಕಷ್ಟು ಶುಭ ಕೂಡ ಆಗುತ್ತೆ. ದೈವಾನುಗ್ರಹ ವರ್ಷದ ಕಡೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಕಾನೂನು ವಿಷಯಗಳಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಉದ್ಯೋಗ ಪಲ್ಲಟ, ಸ್ಥಾನ ಪಲ್ಲಟ, ನಿಮಗೆಲ್ಲೋ ಟ್ರಾನ್ಸ್ಫರ್ ಕೊಡ್ತಾರೆ, ನನಗೆ ಬೇಡ ಅಂಥೇಳಿ ಬಿಟ್ಬಿಟ್ಟು ನೀವು ಬೇರೆ ಏನೋ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಹಾಗೆ ವಿವಾಹ ವಿಷಯಗಳಲ್ಲಿ ಅಥವಾ ಪತ್ನಿಯ ಅಥವಾ ಪತಿಯ, ಇದರಲ್ಲಿ ಮಕರ ರಾಶಿಯವರು ಪತ್ನಿ ಇದ್ದರೆ ಪತಿಯ ಒಂದು ಆರೋಗ್ಯದ ಚಿಂತೆ, ಅಥವಾ ಮಕರ ರಾಶಿಯವರು ಪತಿ ಇದ್ದರೆ ಪತ್ನಿಯ ಆರೋಗ್ಯದ ಚಿಂತೆ ಕೂಡ ಈ ವರ್ಷದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರಿಂದ ಒಳ್ಳೆಯ ಸಪೋರ್ಟು ಕೂಡ ಸಿಗುತ್ತೆ. ಅಕ್ಕ ತಂಗಿಯರ ಸಪೋರ್ಟು ಕೂಡ ಈ ವರ್ಷದಲ್ಲಿ, ಶನಿ 3ರ ಶನಿ ಅಂದರೆ ಅವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಮಕರ ರಾಶಿಯವರಿಗೆ ಮಂಗಳವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ದುರಾಸೆಗೆ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಮಕರ ರಾಶಿಯವರಿಗೆ ಈ ವರ್ಷ 70% ಶುಭ ಫಲಗಳಿವೆ. 70% ಶುಭ ಫಲಗಳಿವೆ. ನೀಲಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 8 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಪಾರ್ವತಿಯ ಒಂದು ದೇವಿಯ ದರ್ಶನ ಇರ್ಬೋದು. ಸೋಮವಾರ ಶಿವ ಪಾರ್ವತಿಯರಿರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಧ್ಯವಾದಷ್ಟು ಬಿಲ್ವ ಪತ್ರೆಯನ್ನು ಒಂದು 5 ಸೋಮವಾರ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದುರ್ಗಾ ಸಪ್ತಶತಿ ಇರ್ಬೋದು,
ದುರ್ಗಾ ಸ್ತೋತ್ರ ಇರ್ಬೋದು, ದುರ್ಗಾದೇವಿಯ ಆರಾಧನೆ ಇರ್ಬೋದು, ನಿಂಬೆಹಣ್ಣಿನ ದೀಪ ಇರ್ಬೋದು, ಇವು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು ಪ್ರತಿನಿತ್ಯ. ಎಲ್ಲೋ ಕುಳಿತಿದ್ದೀರಾ, ಎಲ್ಲೋ ಓಡಾಡ್ತಾ ಇದ್ದೀರಾ, ಎಲ್ಲೋ ವ್ಯಾಪಾರಕ್ಕೆ ಹೋಗಿದ್ದೀರಾ, ನಿಮಗೆ ಬೀಜಾಕ್ಷರ ಬರಲಿಲ್ಲ, ಓಂ ದುರ್ಗಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ರಾಶಿಯವರಿಗೆ, ಮಕರ ರಾಶಿಯವರಿಗಿರುತ್ತೆ. ಇನ್ನು ಪುಟ್ಟ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಥವಾ ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಯಾವುದೋ ಒಂದು ಶಾಲೆಗೆ ಮಕ್ಕಳಿಗೆ ನಿಮಗೆ ಸಾಧ್ಯವಾದ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಸೋಮವಾರ ಒಂದು 3 ಸೋಮವಾರ ಆಗಲಿ ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ದಾನ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಓಂ ದುರ್ಗಾಯೈ ನಮಃ ಸ್ತೋತ್ರ ಹೇಳ್ಕೊಳ್ಳಿ. ಈ ವರ್ಷ ಬಹಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ.